ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಇಷ್ಟ ಇಲ್ಲ. ಈ ಎಂಗೇಜ್ಮೆಂಟ್ ನ ಮೊದಲು ನಿಲ್ಸಿ. ಏನು ಹೀಗೆ ಹೇಳ್ತಿದ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಏನೋ ಬೊಗಳ್ತಾ ಇದ್ಯಾ? ನೆನ್ನೆವರೆಗೂ ಕೋಮಾದಲ್ಲಿದ್ಯಾ? ಏನಕ್ಕಿದ್ದನ್ ಬೇಡ ಅಂತ ಇದ್ಯಾ? ಪರಮೇಶಿ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ನಿಮ್ಮ ಮಾವ ಈ ಊರ್ ಚೇರ್ಮನ್. ಊರವ್ರ ಮುಂದೆ ನಮ್ಗೆ ಅವಮಾನ ಮಾಡಿ ನಮ್ಮ ಮರ್ಯಾದೆನ ಬೀದಿಗೆ ತರಬೇಡ. ನನ್ ಮಗಳು ಏನಕ್ಕೆ ಬೇಡ? ನಿಶ್ಚಿತಾರ್ಥ ನಿಲ್ಸೋಕೆ ಅದೇನ್ ಕಾರಣ ಹೇಳು. ಎಲ್ರು ನನಗೆ ಕ್ಷಮಿಸ್ಬಿಡಿ. ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಬದುಕೊಂಡ್ವಿ ಅಕ್ಕ. ಯಾರು ಆ ಹುಡುಗಿ? ಎಲ್ಲಿದ್ದಾಳೆ? ಅಮ್ಮ, ಆ ಹುಡುಗಿ ಹೆಸರು ಮಲ್ಲಿಕಾ. ಸದ್ಯಕ್ಕೆ ನಾನು ಇಷ್ಟೇ ಹೇಳಕ್ಕಾಗೋದು. ಮೊದಲು ನಿಶ್ಚಿತಾರ್ಥ ನಿಲ್ಸಿ, ಆಮೇಲೆ ಎಲ್ಲ ಮನೆಗೆ ಹೋಗಿ ಮಾತಾಡೋಣ. ಯಾರು ಆ ಹುಡುಗಿ? ಇದುವರೆಗೂ ನೀನು ಆ ಹೆಸರು ಕೂಡ ಹೇಳಿಲ್ಲ. ಈಗ ದಿಢೀರಂತ ಬಂದ್ ಹೇಳ್ತಾ ಇದ್ಯಾ? ನೀನ್ ಇಷ್ಟ ಬಂದಂಗೆ ಯಾರನ್ನೋ ಸೊಸೆ ಅಂತ ಕರ್ಕೊಂಡ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಅಮ್ಮ, ಶರ್ಟ್ ಬಿಡಮ್ಮ. ಅಯ್ಯೋ ಬಾವಾ, ಪಾಪಿ ಪಾಪಿ. ನಮ್ಮ ಅಣ್ಣನ್ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ನೋದು ನಂದ್ ಎಷ್ಟೋ ವರ್ಷದ ಕನ್ಸು. ದೇವಿ ಹುಟ್ಟಿದಾಗ್ಲೇ ಅವಳು ನಿನ್ಗೆ ಅಂತ ಮಾತಾಡ್ಕೊಂಡಿದ್ವಿ ತಾನೆ. ಇಷ್ಟು ವರ್ಷ ಆಸೆ ಪಡೋ ಹಾಗೆ ಮಾಡಿ ಇವಾಗ ಮೋಸ ಮಾಡ್ತಿದ್ಯಲ್ಲೋ ನಿನ್ನ. ಯಾಕೋ ಹೀಗ್ ಮಾಡ್ದೆ? ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೋ. ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ. ಪಾಪಿ ಪಾಪಿ, ನೀನು ಹಾಳಾಗಿ ಹೋಗ್ತೀಯ ಕಣೋ. ಬಿಡ್ರಿ ನನ್ನ. ಸಾಯಿ ಎಲ್ಲಾದ್ರೂ. ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಮ್ನೆ ಇದ್ದೆ? ನಮ್ಮ ಅಣ್ಣನ್ ಮುಂದೆ ಅವಮಾನ ಆಗೋ ಹಾಗೆ ನೀನ್ ಎಷ್ಟೇ ಹೊಡೆದ್ರು ನಾನು ಮಲ್ಲಿಕನೇ ಮದ್ವೆ ಆಗೋದು. ನಂಗೆ ಈ ದೇವಿ ಬೇಡ. ಪರಮೇಶಿ, ಎಲ್ರು ಮುಂದೆನೆ ಎರಡು ಕುಟುಂಬದ ಮರ್ಯಾದೆನೋ ಹರಾಜ್ ಹಾಕ್ಬಿಟ್ಟೆಲ್ಲ. ಯಾಕಿದನ್ ಮುಂಚೆನೆ ಹೇಳಿಲ್ಲ? ನಂಗೂ ಈಗ್ಲೇ ಗೊತ್ತಾಗಿದ್ದು. ಏನೋ ಮಾತಾಡ್ತಿದ್ಯಾ? ಈಗ್ಲೇ ಗೊತ್ತಾಗಿದ್ದು ಅಂದ್ರೆ ಏನ್ ಅರ್ಥ? ಏನೋ ಮುಚ್ಚಿಡ್ತಾ ಇದ್ಯಾ? ನಿಜ ಏನು ಅಂತ ಹೇಳೋ. ಹೇಳೋ. ದಿಢೀರ್ ಅಂತ ಇವಾಗ ಬಂದು ಹೇಳ್ತಾ ಇದ್ಯಾ? ಹೇಳಿಲ್ಲ ಅಂದ್ರೆ ಹೇಳೋ. ನೀನು ಗೊತ್ತಿಲ್ದೇ ಇರೋ ತರ ನಿಂತಿರೋದ್ ನೋಡು. ಬಾವನೇನೋ ಅನ್ಬೇಡ ಅತ್ತೆ. ನನ್ನ ಅಕ್ಕ ನಿನಗ್ ಸೊಸೆ ಆಗಲ್ಲ ಅನ್ನೋ ಸಿಕ್ನ ನೀನ್ ಬಾವನ್ ಮೇಲೆ ತೋರಿಸ್ತಿದ್ಯಾ? ಪಾಪ ಬಾವ ತುಂಬಾ ಏಟ್ ಬಿತ್ತು. ನಿನ್ ಬಾಯಿ ಮುಚ್ಚೋ. ನೀನ್ ಹೇಳೋ. ಹೇಳ್ತೀಯ ಇಲ್ವೋ? ಇರು ಬಾವ ಏನ್ ಹೇಳ್ಬೇಕು? ಬಾವಂಗೆ ಈಗ ಗೊತ್ತಾಗ್ತಿದೆ ಅಲ್ವಾ ಬಾವ? ಪಾಪ ಬಾವ. ಏನೇ ಪರಿ, ಮಧ್ಯ ಬಂದ್ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಈಗಾಗಿರೋ ಅವಾಂತರ ಸಾಕಾಗಿಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಪುರೋಹಿತರು ಓಲೆ ಬರಿಬೇಕಾದ್ರೆ ಬಾವ ಎದ್ದು ಹೊರಗಡೆ ಹೋದ್ರಲ್ವಾ? ಏನಕ್ ಹೋಗಿದ್ರು? ಏನಕ್ ಹೋಗಿದ್ದ ಅಂದ್ರೆ ಏನೋ ಅರ್ಜೆಂಟ್ ಆಗಿರ್ಬೇಕು. ಹೌದು, ಅರ್ಜೆಂಟ್ ಆಗಿ ಫೋನ್ ಬಂತು. ಅದು ಆ ಮಲ್ಲಿಕಾಯಿಂದ. ಆ ಮಾಯಾಂಗನೆ ಈಗ ಭಾವನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಬಿಟ್ರೆ ನಮ್ ಬಾವ ಕೈ ತಪ್ಪ ಹೋಗ್ತಾನೆ ಅನ್ಕೊಂಡು ಬಾವಂಗ್ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿದ್ಲು. ನಿಂಗಿದೆಲ್ಲ ಹೇಗೆ ಗೊತ್ತಾಯ್ತು? ಅದು ಬಂದು ನಾ ಬಾವ ಮಾತಾಡೋದ್ನ ಕೇಳಿಸ್ಕೊಂಡೆ, ಅದು ಗೊತ್ತಾಯ್ತು. ಅವಳ ಫೋನಲ್ಲಿ ಭಾವನ್ಗೆ ಲೊಚಲೊಚ ಅಂತ ಮುತ್ಕೊಡ್ತಿದ್ಲು. ಇಡೀ ಮನೆಗೆ ಕೇಳಿಸ್ತು. ನಿಮ್ಗ್ಯಾರಿಗೂ ಕೇಳಿಸ್ಲಿಲ್ವಾ? ನನಗ್ ಕೇಳಿಸ್ತು. ಹ್ಯಾಗ್ ಮ್ಯಾನೇಜ್ ಮಾಡ್ತಿದ್ದಾಳೆ ನೋಡಿದ್ರಾ? ಅವಳು ನನ್ ಮೊಮ್ಮಗಳು. ಆದ್ರೂನು ಅವಳು ತಲೆ ಉಪಯೋಗಿಸ್ತಾ ಇದ್ದಾಳೆ. ನಿನ್ ಬಾಯಿ ಕಡೆ. ನೀನ್ ಹೇಳೋದು ನಂಬಿಕೆ ಬರ್ತಾ ಇಲ್ಲ. ಯಾರು ಅವಳು? ದಿಢೀರ್ ಅಂತ ಎಲ್ಲಿಂದ ಬಂದ್ಲು? ಏನ್ರಿ ಪ್ರಾಬ್ಲಮ್ ದೊಡ್ಡದಾಗೋಕ್ ಮುಂಚೆನೆ ಬೇಗ ಹೋಗಿ ನಿಲ್ಲಿಸ್ಬಿಡಿ. ಸರಿ, ಇನ್ ನಾನ್ ನೋಡ್ಕೋತೀನಿ. ಯಾವಳೋ ಫೋನಲ್ಲಿ ಮಾತಾಡಿದ್ದನ್ನ ನಂಬಿ ನನ್ನ ಅಣ್ಣನ್ ಮಗಳಿಗೆ ಮೋಸ ಮಾಡಕ್ ನೋಡ್ತೀಯಾ? ಇದನ್ ನಾನ್ ಸುಮ್ನೆ ಬಿಡೋದಿಲ್ಲ. ಈ ಮದ್ವೆ ನಡಿಬೇಕು. ದೇವಿನೇ ನಮ್ಮನೆ ಸೊಸೆ. ನಿನ್ನ ಇಷ್ಟದ ಪ್ರಕಾರ ಬಿಡೋದಿಲ್ಲ. ಹೇಳಿದ ಅರ್ಥ ಆಯ್ತೇನೋ? ಮಾಡಿರೋ ಕೆಲ್ಸಕ್ಕೆ ನಿನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಅಪ್ಪ, ನೀವೇ ನ್ಯಾಯ ಕೇಳಿ ಅಪ್ಪ. ಪರಮೇಶಿ, ನೀನು ತಿಳ್ಕೊಂಡಿರೋ ಹುಡುಗ. ಇದು ನಿನ್ನ ಜೀವನದ ಪ್ರಶ್ನೆ.
ನೀನೇನ್ ಹೇಳ್ತೀಯಪ್ಪ? ನಾನ್ ಮಲ್ಲಿಕನ ಲವ್ ಮಾಡ್ತಿದ್ದೀನಿ. ನಾ ಅವಳನ್ನೇ ಮದುವೆ ಆಗೋದು. ಯಾವಳು ಆ ಮಲ್ಲಿಕನ ನನ್ ಸೊಸೆ ಅಂತ ಒಪ್ಕೊಳ್ಳಲ್ಲ. ಏಯ್ ಸ್ವಲ್ಪ ಸುಮ್ನಿರು. ನಿನ್ ಕೋಪನ ಮಕ್ಕಳ ಮೇಲೆ ತೋರಿಸ್ಬೇಡ. ಅವನೇ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಏನಮ್ಮ ನೀನು ಹೀಗೆ ಮಾತಾಡ್ತಿದ್ಯಾ? ಮಂಗಳ, ಈ ನಿಶ್ಚಿತಾರ್ಥ ನಿಲ್ಸೋದು ನಮಗೂ ಇಷ್ಟ ಇಲ್ಲ. ಆದ್ರೆ ಇದು ಆ ಚಿಕ್ಕ ಮಕ್ಕಳ ಭವಿಷ್ಯ ಅಲ್ವಾ, ಅವರೇ ತೀರ್ಮಾನ ಮಾಡ್ಲಿ. ನಿನ್ ಕೊನೆ ನಿರ್ಧಾರ ಏನು? ಐ ಲವ್ ಮಲ್ಲಿಕಾ. ಏಯ್